ಗೆಳೆಯರೇ, ಓಂ ಗಂ ಗಣಪತಿ ಹನುಮ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ, ಓಂ ನಮಃ ಶಿವಾಯ. ಸಸ್ಯಹಾರಿ ಸನಾತನ ಮುಕ್ಕುಟದರ್ಗಳನ್ನ ನೋಡಿ ಗೆಳೆಯರೆ. ಕಳೆದ ದೃಶ್ಯದಲ್ಲಿ ಅಂದರೆ ಕಳೆದ ವಿಡಿಯೋ ಮಾಡಿದ್ರಲ್ಲಿ ಯಾವ ದೇವರ ಚಿತ್ರಪಟ ಅಥವಾ ಮೂರ್ತಿಗಳ ಮನೆಯಲ್ಲಿ ಇಟ್ಕೋಬೇಕು, ಯಾವುದನ್ನು ಇಟ್ಕೋಬಾರ್ದು, ಎಷ್ಟು ಮೂರ್ತಿಗಳು ಎಷ್ಟು ಚಿತ್ರಪಟಗಳನ್ನ ಇಟ್ಕೋಬೇಕು ಇಟ್ಕೋಬಾರ್ದು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಈಗ ಇನ್ನೊಂದು ನವಗ್ರಹ ಚಿತ್ರಪಟನೂ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅದ್ರಾಗೂ ನವಗ್ರಹಗಳದ್ದು ಯಾಕಂತ ಗೊತ್ತಿದೆ ನಿಮಗೆ. ಒಂದೊಂದು ಥರ ಒಂದೊಂದು ಇದು ಇದು ಅದರದ್ದು ತಂದು ಶಕ್ತಿ ಕೊಡುತ್ತೆ ಅಥವಾ ಅದರ ಪ್ರಭಾವ, ಅದರ ದೃಷ್ಟಿ ಒಂದೊಂದು ಥರ ಇರುತ್ತೆ ಒಂದೊಂದು ಸಮಯದಲ್ಲಿ. ಅದಕ್ಕೋಸ್ಕರ ಅದನ್ನು ಹಾಕ್ಕೋಬೇಡ್ರಿ ಅಂತ ಹೇಳೋದು. ಅದನ್ನು ಅದೇನಾದರೂ ದೇವಸ್ಥಾನದಲ್ಲಿ ಅಷ್ಟೇ ಹಾಕ್ಕೋಬೇಕು, ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಆಮೇಲೆ ಕುಬೇರ ಇದು ಒಂದೊಂದು ದೇವ್ರದ್ದು ಒಂದೊಂದು ದಿಕ್ಕಲ್ಲಿ ಇಟ್ಕೋಬೇಕು, ಅದನ್ನು ಮಾತ್ರ ತಿಳ್ಕೊಳ್ಳಿ. ಯಾವುದಂತ ನೋಡೋಣ ಬನ್ನಿ. ಈಗ ನೋಡಿ ಗೆಳೆಯರೆ, ಇದು ದಿಕ್ಕಲ್ಲಿ ಅಷ್ಟು ದಿಕ್ಪಾಲಕರು ಅಂತಿದ್ದಾರೆ. ಇಷ್ಟೊಂದು ದಿಕ್ಕಲ್ಲಿ ಉತ್ತರ ದಿಕ್ಕಿಗೆ ಕುಬೇರಂದು ಚಿತ್ರಪಟ ಅಥವಾ ಮೂರ್ತಿ ಇಟ್ಟರೆ ನಡೆಯುತ್ತೆ, ಅಥವಾ ದೇವರ ಮನೆಯಲ್ಲಿ ಇಟ್ಟರೆ ನಡೆಯುತ್ತೆ, ಅದಕ್ಕೇನಿದಿಲ್ಲ. ಆದರೆ ಕುಬೇರ ಉತ್ತರ ದಿಕ್ಕಿಗೆ ಅಧಿಪತಿ, ಅದನ್ನು ಮಾತ್ರ ತಿಳ್ಕೊಳ್ರಿ. ಆದರೆ ದಕ್ಷಿಣಕ್ಕೆ ಯಮ ಆದ್ರೂ ಮನೆಯಲ್ಲಿ ಯಮನ ಪೂಜೆ ಮಾಡೋಂಗಿಲ್ಲ. ಇದು ಕುಬೇರ ಇದು ದಕ್ಷಿಣ ಇದು ಯಮ ಅಂದರೆ ಯಮನ ಆರಾಧನೆ ಮಾಡೋದು ಯಾವಾಗ ಗೊತ್ತಾ? ಇದು ಯಾರಾದರೂ ಅಮಾವಾಸ್ಯೆ ದಿವಸ ಹುಟ್ಟಿರ್ತಾರಲ್ಲ, ಆ ಅಮಾವಾಸ್ಯೆ ದಿವಸ ಹುಟ್ಟಿದಾಗ ಅಮಾವಾಸ್ಯೆ ಜನನ ಶಾಂತಿ ಮಾಡಿಸೋವಾಗ ಅಷ್ಟೇ ಜಪ ಮಾಡಬೇಕು. ಬಿಟ್ಟರೆ ಭಾಯಿದೂಜ್ ಅಂತ ಬರುತ್ತೆ ದೀಪಾವಳಿ ಮುಗಿದ ತಕ್ಷಣ. ಅಂದರೆ ಯಮದೇವರು ತನ್ನ ತಂಗಿ ಸಹೋದರಿ ಮನೆಗೆ ಹೋಗಿರ್ತಾರೆ, ಯಮುನಾದೇವಿ ಮನೆಗೆ. ಅವಾಗ ಅಲ್ಲಿ ಹೋಗಿ ಊಟ ಮಾಡಿರ್ತಾರೆ. ಅವಾಗ ದೀರ್ಘಾಯುಷ್ಯಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ತನ್ನ ತಂಗಿಗೆ, ಸಹೋದರಿಗೆ. ಅದಕ್ಕೆ ಭಾಯ್ದೂಜ್ ಅನ್ನೋ ಸಮಯದಲ್ಲಿ ಅವಾಗ ಯಮದೇವರಿಗೂ ಒಂದು ದೀಪ ಹಚ್ಚಿರಿ ಅಥವಾ ಆರಾಧನೆ ಮಾಡಿರಿ ಅಂತ ಹೇಳಿರ್ತಾರೆ. ಅವಾಗ ಅಷ್ಟೇ ನಡೆಯುತ್ತೆ. ಅದು ಯಾರಿಗಾರು ಕೇಳ್ಕೊಂಡು ಮಾಡಿ. ಅರ್ಥ ಆಯ್ತಾ? ಇನ್ನೊಂದು, ಬ್ರಹ್ಮನ ಆರಾಧನೆ ಮಾಡೋಂಗಿಲ್ಲ. ಬ್ರಹ್ಮನ್ ಯಾಕೆ ಆರಾಧನೆ ಮಾಡಬಾರ್ದು ಅಂತಂದರೆ, ಶಿವ ಶಾಪ ಕೊಟ್ಟಿದ್ದಾನೆ ಬ್ರಹ್ಮನಿಗೆ ಆ ಭೂಮಿ ಮೇಲೆಲ್ಲೂ ಆರಾಧನೆ ಮಾಡೋಂಗಿಲ್ಲ. ಯಾರು ಆರಾಧನೆ ಮಾಡಬೇಡ್ರಿ ಅಂತಲೇ ಇರೋದು. ಅದಕ್ಕೋಸ್ಕರ ಪೂಜೆನೂ ಮಾಡೋಂಗಿಲ್ಲ ಅಂತಂದು ನಿಷೇಧ ಇದೆ. ಆಯಿತಾ? ಇನ್ನು ಉಳಿದು ಆಮೇಲೆ ಇನ್ನೊಂದು ಗೆಳೆಯರೆ, ಸೂರ್ಯ ಮುಳುಗಿದ ಮೇಲೆ ದಯವಿಟ್ಟು ಸೂರ್ಯದೇವ್ರನ್ನ ಮತ್ತು ಅಗ್ನಿದೇವ್ರನ್ನ ಆರಾಧನೆ ಮಾಡಬೇಡಿ ದಯವಿಟ್ಟು. ಇದು ಒಳ್ಳೆಯದಲ್ಲ. ಸೂರ್ಯ ಮುಳುಗಿದ ಮೇಲೆ ಸೂರ್ಯದೇವ್ರನ್ನ ಅಥವಾ ನವಗ್ರಹಗಳನ್ನ ಅಥವಾ ಅಗ್ನಿದೇವ್ರನ್ನ ಆರಾಧನೆ ಮಾಡಬಾರ್ದು. ಅದನ್ನು ಮಾತ್ರ ನೆನ್ಪಿಟ್ಕೊಡ್ರಿ. ಗಾಯತ್ರಿ ಮಂತ್ರನೂ ಹೇಳಬಾರ್ದು. ಇದು ನಿಷೇಧ. ಸೂರ್ಯ ಮುಳುಗಿದ ಮೇಲೆ ಕೆಲವೊಂದನ್ನು ಹಿರಿಯರು ಏನು ಹೇಳಿರ್ತಾರೋ ಅದನ್ನು ಪಾಲನೆ ಮಾಡಬೇಕು. ಇದನ್ನು ಶಾಸ್ತ್ರದಲ್ಲಿ